ನಂಬಿ ಬಂದವಳನ್ನು ನಡುಬೀದಿಗೆ ತಳ್ಳಿದ ಪತಿರಾಯ. ನ್ಯಾಯಕ್ಕಾಗಿ ಮಗುವಿನೊಂದಿಗೆ ಪೊಲೀಸ್ ಠಾಣೆ ಎಳೆದಾಟ. ನಮಸ್ಕಾರ, ಇದು ಜನತಾ ತೀರ್ಪು. ನಂಬಿ ಬಂದವಳಿಗೆ ದ್ರೋಹ ಎಸಗಿದ ಗಂಡನ ಕಥೆಯಿದು. ಮದುವೆಯಾದ ಮೇಲೆ ಸುಖದ ಕಲ್ಪನೆ ಮಾಡಿಕೊಂಡಿದ್ದ ಗದಗ ಮೂಲದ ಸಿಂಧುಗೆ ಇಂದು ಪೊಲೀಸ್ ಠಾಣೆಯೇ ಗತಿಯಾಗಿದೆ. ಹಸುಗೂಸನ್ನು ಎತ್ತಿಕೊಂಡು ನ್ಯಾಯಕ್ಕಾಗಿ ಈ ತಾಯಿ ಪಡುತ್ತಿರುವ ಪಾಡು ಅಕ್ಷರಶಃ ಅಮಾನವೀಯ. ಏನಿದು ಪ್ರಕರಣ? ನೋಡೋಣ ನಮ್ಮ HD ಕೋಟೆ ವರದಿಗಾರರ ಈ ವಿಶೇಷ ವರದಿ. ಪ್ರೀತಿಸಿ ಮದುವೆಯಾದವನಿಂದಲೇ ಈಗ ಮೋಸ ಹೋಗಿ ಕೈಯಲ್ಲಿ ಹಸುಗೂಸನ್ನು ಹಿಡಿದು ನ್ಯಾಯಕ್ಕಾಗಿ ಅಲೆಯುವಂತಾಗಿದೆ ಗದಗ ಮೂಲದ ಯುವತಿ ಸಿಂಧುಳ ದುಸ್ಥಿತಿ. ಮಹಾಲಿಂಗಾಪುರ ತಾಂಡದ ಸಿಂಧು ಆನ್ಲೈನ್ ಪರಿಚಯದ ಮೂಲಕ HD ಕೋಟೆಯ ಸೊಳ್ಳಾಪುರ ಗ್ರಾಮದ ರಾಕೇಶ್ ಜೊತೆ ವಿವಾಹವಾಗಿದ್ದಳು. ಎಲ್ಲವೂ ಚೆನ್ನಾಗಿತ್ತು ಎನ್ನುವಾಗಲೇ ಬಂದ ವಿಘ್ನ, ಸಿಂಧು ತಂದೆಯ ಅಪಘಾತ. ತಂದೆಯನ್ನು ನೋಡಿಕೊಳ್ಳಲು ತವರು ಮನೆಗೆ ಹೋದವಳಿಗೆ ಇಂದು ದಾರಿಯಿಲ್ಲದಂತಾಗಿದೆ. ಕಳೆದ ತಿಂಗಳು HD ಕೋಟೆ ಪೊಲೀಸ್ ಠಾಣೆಗೆ ದೂರು ನೀಡಿದಾಗ ರಾಕೇಶ್ ಪೊಲೀಸರೆದುರೇ ನಾಟಕವಾಡಿದ್ದ. ಮನೆ ಸಮಸ್ಯೆ ಇದೆ, HD ಕೋಟೆಯಲ್ಲಿ ಬಾಡಿಗೆ ಮನೆ ಮಾಡಿಸಿ ಪತ್ನಿ ಮಗುವನ್ನು ನೋಡಿಕೊಳ್ಳುತ್ತೇನೆ ಎಂದು ಲಿಖಿತ ಭರವಸೆ ನೀಡಿದ್ದ. ಆದರೆ 1.5 ತಿಂಗಳು ಕಳೆದರೂ ಆತ ಮಾತ್ರ ಸುಧಾರಿಸಿಲ್ಲ. ಡ್ರೈವಿಂಗ್ ಕೆಲಸದಲ್ಲಿದ್ದೇನೆ ಎಂದು ಫೋನಲ್ಲೇ ಸುಳ್ಳು ಹೇಳಿ ಜವಾಬ್ದಾರಿಯಿಂದ ನುಣುಚಿಕೊಳ್ಳುತ್ತಿದ್ದಾನೆ. ಒಂದು ಕಡೆ ತಂದೆ ಹಾಸಿಗೆ ಹಿಡಿದಿದ್ದಾರೆ, ಇನ್ನೊಂದು ಕಡೆ ಗಂಡ ಕೈಕೊಟ್ಟಿದ್ದಾನೆ. ಹಸುಗೂಸನ್ನು ಹೊತ್ತು ಗದಗದಿಂದ ಬಂದಿರುವ ತಾಯಿ ಮಗಳಿಗೆ ಇಂದು ಆಸರೆಯೇ ಇಲ್ಲದಂತಾಗಿದೆ. ಪೊಲೀಸ್ ಠಾಣೆಗಳೇ ಇವರಿಗೆ ಈಗ ಧರ್ಮಶಾಲೆಯಾಗಿವೆ. ಕಾನೂನು ಬದುಕಿಗೆ ಭದ್ರತೆ ನೀಡಬೇಕಾದ ಜಾಗದಲ್ಲಿ ಇವರು ದಿನವಿಡೀ ಕಾಯುತ್ತಾ ಕುಳಿತಿದ್ದಾರೆ. ಇದು ಕೇವಲ ಒಂದು ಕುಟುಂಬದ ಸಮಸ್ಯೆ ಅಲ್ಲ, ಇದು ಸಮಾಜದ ಮುಖಕ್ಕೆ ಹಿಡಿದ ಕೈಗನ್ನಡಿ. ಪ್ರೀತಿ ಮದುವೆ ಎಂದು ಹೇಳಿ ಜವಾಬ್ದಾರಿಯಿಂದ ಓಡಿ ಹೋಗುವವರಿಗೆ ಪಾಠ ಕಲಿಸಬೇಕಾದ ಅನಿವಾರ್ಯತೆ ಇದೆ. HD ಕೋಟೆ ಪೊಲೀಸ್ ಅಧಿಕಾರಿಗಳು ಈ ಕೂಡಲೇ ಮರುದೂರು ದಾಖಲಿಸಿ ರಾಕೇಶನಿಗೆ ಬಿಸಿ ಮುಟ್ಟಿಸಬೇಕಿದೆ. ಕಣ್ಣೀರಿಡುತ್ತಿರುವ ಮಗು ಮತ್ತು ಸಿಂಧುಗೆ ನ್ಯಾಯ ಸಿಗುತ್ತಾ, ಇಲ್ಲವೇ ಪೊಲೀಸ್ ಠಾಣೆಯಲ್ಲೇ ಅಲೆದಾಟ ಮುಂದುವರಿಯುತ್ತಾ? ಇದು ಈಗಲಾದರೂ ಬಗೆಹರಿಯಲಿ ಎಂಬುದೇ ಜನತಾ ತೀರ್ಪು ವಾಹಿನಿಯ ಆಗ್ರಹ. ನನ್ನ ಹೆಸರು ಸಿಂಧು ಅಂತ. ನಾನು ಗದಗ ಡಿಸ್ಟಿಕ್ ದವಳು. ಮಾಲಿಂಗ್ಪುರ್ ತಾಂಡ ನಂದು. ನಾನು ಸೊಳ್ಳಾಪುರ ಗ್ರಾಮದ HD ಕೋಟೆ ತಾಲೂಕಿನ ಹುಡುಗನ್ಗೆ ನನ್ ಮದ್ವೆ ಆಗಿದೆ, ರಾಕೇಶ್ ಅನ್ನೋನ್ಗೆ. ಲವ್ ಮ್ಯಾರೇಜ್ ನಮ್ದು ಆಗಿರೋದು. ಇವಾಗ ನಮ್ಮ ಪ್ರೆಗ್ನೆಂಟ್ ಆದೆ, ನಮ್ಮ ಅಪ್ಪಾಜಿಯವ್ರ ಕಾಲ್ ಫ್ರಾಕ್ಚರ್ ಆಯ್ತು. ನನ್ ಮನೆಗೆ ಹೋದೆ. ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ನಂಗ್ ಗರ್ಭಕೋಶ ಪ್ರಾಬ್ಲಮ್ ಇದೆ ಅನ್ಬಿಟ್ಟು ಹುಷಾರ್ ಬೆಡ್ ರೆಸ್ಟ್ ಮಾಡ್ಬೇಕು ಅಂದಾಗ ನಾನು ಅಲ್ಲೇ ಇದ್ದೆ. ಅವನು ಕೂಡ ಹೇಳ್ದ, ಆಯ್ತು ನೀನ್ ಇರು, ಪಾಪು ಡೆಲಿವರಿ ಆದ್ಮೇಲೆ ನೀನ್ ಬರ್ತೀಯಂತೆ ಅಂತ ಎಲ್ಲಾ ಹೇಳ್ತಾರೆ. ಈಗ ನಾನು ಬಂದು ಒಂದ್ ಸ್ವಲ್ಪ ದಿನ ನಾನು ಅಲ್ಲಿದ್ದೆ. ಇಲ್ದೇ ಇರೋ ಟಾರ್ಚರ್ ನನ್ ಕೊಡ್ತಿದ್ರು ಅವರು. ಊಟ ಮಾಡಕ್ ಬಿಡ್ತಾ ಇರ್ಲಿಲ್ಲ, ಏನಿಲ್ಲ. ನನ್ ಗಂಡ ಗಾಡಿ ತಗೊಂಡ್ ಟ್ರಿಪ್ಪಿಗೆ ಹೋಗ್ಬಿಟ್ರೆ ನಾನು ಉಪವಾಸ ಇರೋದು. ಈ ಮಗುವಿಗೆ ಬೇರೆ ಮನೆಯಿಂದ ಹಾಲೆಲ್ಲ ತಗೊಂಡ್ ಬಂದ್ ಹಾಕ್ತಿದ್ದೆ ನಾನು. ಅವ್ರು ಹಾಲ್ ಕೂಡ ತಂದು ಹಾಕ್ತಾ ಇರ್ಲಿಲ್ಲ. ಆ ತರ ಎಲ್ಲ ಮಾಡ್ತಿದ್ರು. ಇದು ನನ್ ಗಂಡನ್ಗೂ ಕೂಡ ಇವೆಲ್ಲ ಗೊತ್ತಾದ್ರೂನುವೆ ನಾನ್ ಹೋದೆ. ಏನಕ್ ಹೋದೆ ನೀನು, ಹಂಗೆ ಹಿಂಗೆ ಅಂತ ನಂಗ್ ಬೈದ ಅವನು. ಆಯ್ತು ನನ್ ಗಂಡ ನಂಗ್ ಬೇಕು ಅನ್ಬಿಟ್ಟು ಅವ್ನ್ ನನಗ್ ಬಂದ್ ಕರ್ಕೊಂಡ್ ಬಂದ. ಅದು ಮನೆಗ್ ಬರ್ಲಿಲ್ಲ ಅವನು. ಶಿರಟ್ಟಿ ಅನ್ನೋದು ನಮ್ ಊರ್ ಹತ್ರ ಒಂದ್ ಊರು, ಅಲ್ಲಿ ಬಂದ. ಅಲ್ಲಿಂದ ನಾನ್ ಬಂದೆ. ಅವನ್ ಜೊತೆ ನಾನ್ ಬಂದೆ ರಿಟರ್ನ್. ಮತ್ ಇಲ್ದೇ ಇರೋ ತೊಂದ್ರೆ ಕೊಟ್ರು. ನಿನ್ ಕಾಸ್ ಇಸ್ಕೊಂಬ, ನಿಂಗ್ ರೂಮ್ ಮಾಡ್ಬೇಕಂದ್ರೆ ನಿನ್ ಹಂಗೆ ಹಿಂಗೆ. ನನ್ಗ್ ಊಟ ಮಾಡಕ್ಕೂ ಬಿಡ್ತಾ ಇರ್ಲಿಲ್ಲ. ನನ್ ಪಾಪುಗ್ ಹಾಲ್ ಕುಡ್ಸಿ ಮಲ್ಗಿ ಹೋಗೋ ಅಷ್ಟ್ರಲ್ಲಿ ಅವ್ರ ಊಟ ಮಾಡಿ ತಿಂದು ತೊಳ್ದಿರ್ತಿದ್ರು ಅವ್ರು ಮಾಡ್ಕೊಂಡು. ನಾನ್ ಮಾಡಿದ್ದ ಅವ್ರು ತಿಂತಾ ಇರ್ಲಿಲ್ಲ. ಹಂಗೆಲ್ಲಾ ಮಾಡ್ತಿದ್ರು. ಇವಾಗ ನನ್ಗೆ ಆಯ್ತು ಏನಾದ್ರೂ ಆಗ್ಲಿ ಅನ್ಬಿಟ್ಟು ಇವಾಗ ನಾನಾಗೆ ಇಲ್ಲಿ ಬಂದಿದ್ದೀನಿ. ಅವ್ನು ಹೇಳ್ದ, ಇಲ್ಲಿ ಅದೇ ಮನೆಯಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ, ನೀನ್ ಬಾ. ಇವಾಗ ನನ್ನ ಹತ್ರನೂ ದುಡ್ಡು ಅವ್ರದ್ದು ಏನು ಇಲ್ಲ, ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಬಾ ಅಂತ ಹೇಳ್ದ. ನಾನ್ ಬಂದೆ. ನಾನ್ ಅಲ್ಲೇ ಇದ್ದಾಗ ನಮ್ಮ ಮಮ್ಮಿ ಅಪ್ಪ ಅವ್ರ ಊರಲ್ಲೇ ಇದ್ದಾಗ ರೂಮ್ ಮಾಡ್ಬೇಕಂದ್ರೆ ನೀನ್ 5 ಲಕ್ಷ ಇಸ್ಕೊಂಬಾ, 2 ಲಕ್ಷ ಇಸ್ಕೊಂಬಾ,
ಹಂಗಂತ ಎಲ್ಲ ಹೇಳ್ತಿದ್ದ. ಇವಾಗ ನನ್ನ ಹತ್ರ ದುಡ್ಡಿಲ್ಲ, ಏನಕ್ಕಂದ್ರೆ ನಮ್ಮ ಅಪ್ಪಾಜಿ ಅವ್ರ ಕಾಲ್ ಮುರ್ದೈತೆ, ಅವ್ರ ಡ್ಯೂಟಿಗೂ ಹೋಗ್ತಾ ಇಲ್ಲ, KSRTC ಅವ್ರ ಡ್ಯೂಟಿಗೆ ಹೋಗೋದು. ಇವಾಗ ಮನೆಯಲ್ಲೇ ಇದ್ದಾರೆ ಅವರು. ₹1 ಇಲ್ಲ, 2,000 ರೂಪಾಯಿ ನಮ್ಮ ಅಪ್ಪಾಜಿ ಅವ್ರು ಬೇರೆಯವ್ರ ಕಡೆಯಿಂದ ಇಸ್ಕೊಂಡ್ ಬಂದವ್ರೆ. ನಾನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಪೊಲೀಸರು ಎಲ್ರು ಕಾಲ್ ಮಾಡ್ತಾವ್ರೆ, ಅವ್ನ್ ಕಾಲು ಪಿಕ್ ಮಾಡ್ತಾ ಇಲ್ಲ, ಏನಿಲ್ಲ. 1 ತಿಂಗಳದ ಹಿಂದೆ ನಾನ್ ಕಂಪ್ಲೇಂಟ್ ಕೊಟ್ಟಿದ್ದೆ ಇಲ್ಲಿ, ಅವನಿಗೆ ಕರ್ಸ್ಬಿಟ್ಟು ಮಾತಾಡಿದ್ರು ಪೊಲೀಸರು ಎಲ್ರು. ನಾನ್ ಆಯ್ತು ಸರ್ ಮನೆ ರೂಮ್ ಮಾಡ್ತೀನಿ ಅಂತ ಎಲ್ಲಾ ಹೇಳ್ಬಿಟ್ಟು ಇವಾಗ ರೂಮು ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಪೊಲೀಸರು ಕಾಲ್ ಮಾಡ್ತಾವ್ರೆ, ಎಲ್ರು ಕಾಲ್ ಮಾಡ್ತಾವ್ರೆ, ಯಾರ್ ಕಾಲ್ ಮಾಡಿದ್ರು ಪಿಕ್ ಮಾಡ್ತಾ ಇಲ್ಲ. ನಾನ್ ಬಂದಿಲ್ ಬೀದಿಯಲ್ಲಿ ಇದ್ದೀನಿ, ನಾನ್ ಡ್ಯೂಟಿ ಇದೆ, ನಾನ್ ಡ್ಯೂಟಿಗೆ ಹೋಗಿದ್ದೀನಿ, ನಾನ್ ತಮಿಳ್ನಾಡಲ್ಲಿ ಇದ್ದೀನಿ, ನಾನ್ ಇಲ್ಲಿದ್ದೀನಿ ಅಲ್ಲಿದ್ದೀನಿ ಅಂತ ಹೇಳ್ತಾವ್ರೆ. ಹೊರತು ನೀನ್ ಎಲ್ಲಿದೀಯಾ, ಪಾಪಕ್ ತಗೊಂಡ್ ಏನ್ ಊಟ ಮಾಡ್ದೆ, ಎಲ್ಲಿದೀಯಾ, ನಿನ್ ಮನೆಗ್ ಬಾ ಅಂತ ನಂಗೆ ಹೇಳ್ತಾ ಇಲ್ಲ. ಇವಾಗ ಅವ್ರ ಮನೆಗ್ ನಾವ್ ಹೋಗಿದ್ವಿ, ಅವ್ರ ಮನೆಗ್ ಹೋದಾಗ ಅವ್ರ ಏನಂತವ್ರೆ, ನಿಮ್ಮ ಅಮ್ಮ ಅಪ್ಪ ಅವರು ಎಲ್ರು ಹೋಗ್ಲಿ, ನೀನ್ ಒಬ್ಳೇ ಇರು, ಮಮ್ಮಿ ಅವ್ರು ಅಷ್ಟೇ ನನ್ ಜೊತೆ ಬಂದಿರೋದು, ಅವ್ರು ಹೋಗ್ಲಿ, ನೀನ್ ಇದ್ರೆ ಇರು, ಇಲ್ಲ ನೀನು ಹೋಗು, ನಮ್ಮ ಅಪ್ಪಾಜಿ ಅವ್ರು ನಿನ್ಗೆ ಇಲ್ಲಿ ಇರಕ್ ಬಿಡಲ್ಲ, ನೀನ್ ಹೋಗ್ಬಿಡು ಸುಮ್ನೆ, ನಾನ್ ಬರುವಾಗ ನೀನ್ ಬರ್ತೀಯ ಅಂತ. ಇವಾಗೆಲ್ಲ ಇಲ್ಲಿ ಬೇಡ ಹಂಗೆಲ್ಲ ಮಾತಾಡ್ತಾವ್ರೆ. ನನ್ಗೇನಿಲ್ಲ, ನಂಗ್ ನ್ಯಾಯ ಬೇಕಷ್ಟೇ, ನನ್ ಗಂಡ ನನಗ್ ಬೇಕಷ್ಟೇ. ಯಾಕಂದ್ರೆ ಈ ಚಿಕ್ಕ ಪಾಪು ಇದೆ, ನಂದು ಚಿಕ್ಕ ಏಜು, ನಾನ್ ಎಲ್ಲಂತ ಹೋಗಿ ಜೀವನ ಮಾಡ್ಬೇಕು? ಅದೇ ನನ್ಗೇನು ಕೇಳ್ತಾ ಇಲ್ಲ, ಅವ್ನ್ ಎಲ್ಲಿ ಇರಿಸ್ತಾನೋ ಅಲ್ಲೇ ನಾನ್ ಇರಕ್ ರೆಡಿ. ನನ್ ಗಂಡ ನಂಗ್ ಬೇಕಷ್ಟೇ, ಬಿಟ್ರೆ ನಂಗೇನು ಬೇಡ, ನಂಗ್ ನ್ಯಾಯ ಬೇಕು. ಅವ್ರು ಏನಂತವ್ರೆ, ಈ ಮನೇಲಿ ಅವ್ರಿಗೆ ಇಟ್ಕೊಳಕ್ ಕೊಡಲ್ಲ ನಾವು, ಹಂಗೆಲ್ಲ ಮಾತಾಡ್ತಾವ್ರೆ. ಇವಾಗ ಮನೆಗ್ ಹೋದಾಗ ಅವ್ರು ಇಡೀ ಕುಟುಂಬದವ್ರು ನನ್ಗ್ ಹೋಗಿ ಸೇರ್ಬಿಟ್ಟು ಎಲ್ರು ಒಂದ್ ಕಡೆ ಏನೇನೋ ಯಾರಿಗೆ ಏನ್ ತಿಳಿಯತ್ತೋ ಅದೇ ಮಾತಾಡ್ತಾವ್ರೆ. ಮನೆಗ್ ಬೇರೆ ಬೀಗ ಹಾಕವ್ರೆ, ಹೊರಗ್ ಕೂರ್ಸಿದ್ರು ನಮ್ಗೆ. ಅಲ್ಲಿ ಹೋಗೋರು ಎಲ್ರು ನಿಮ್ ಮನೆಗೆ ಬಂದ್ ಮಾತಾಡೋಣ ಬನ್ನಿ ಅಂದ್ರೆ, ನಾವ್ ಮನೆಗ್ ಬಿಡಲ್ಲ, ಇಲ್ಲೇ ಕೂತ್ಕೊಳ್ಳಿ ಅಂದ್ರು. ಮನೆಗ್ ಹೋಗ್ ಬಿಡ್ಲಿಲ್ಲ, ಮನೆ ಒಳಗ್ ಹೋಗಕ್ಕು.